ಉಪ್ಪಿನಂಗಡಿ ಆತೂರು ಸದಾಶಿವ ಮಹಾಗಣಪತಿ ದೇವಸ್ಥಾನದಲ್ಲಿ SPYSS ಸಮಿತಿಯಿಂದ 1008 ಸೂರ್ಯ ನಮಸ್ಕಾರ ಹಮ್ಮಿಕೊಂಡಿದ್ದು ಸುಮಾರು 90 ಯೋಗ ಬಂಧುಗಳು ಭಾಗಿಯಾಗಿದ್ದರು. ಶ್ರೀಯುತ ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಮತ್ತು ಶ್ರೀ ಆನಂದ ಕುಂಟಿನಿರವರು ಸೇರಿಕೊಂಡು ಒಬ್ಬೊಬ್ಬರು 1008 ಸೂರ್ಯ ನಮಸ್ಕಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಸಮರ್ಪಿಸಿದರು. ನಮಸ್ತೆ. ಇವತ್ತು ರಥಸಪ್ತಮಿಯ ಪುಣ್ಯ ದಿನ. ನೀವುಗಳು ಈ ಒಂದು ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಅಖಂಡ ಸೂರ್ಯ ನಮಸ್ಕಾರವನ್ನು ಜೋಡಿಸ್ತಾ ಇದ್ದೀರಿ. ಈ ಪ್ರಸಾದ ಇವರು ಅತ್ತಾವರ, ಅನಂತರ ಆನಂದ್ ಕುಂಟಿನಿ, ನಮ್ಮ ಕೃಷ್ಣಪಣ್ಣ ಉಪ್ಪಿನಂಗಡಿಯವರು. ಈ ಅಖಂಡ ಸೂರ್ಯ ನಮಸ್ಕಾರ ಇದನ್ನು ಯಾಕಾಗಿ ನೀವು ಆಯೋಜನೆ ಮಾಡಿದ್ದೀರಿ, ಇದರ ಉದ್ದೇಶ ಏನು ಅಂತ ಒಂದು ಹೇಳಬೇಕು ನೀವು. ಸೂರ್ಯ ನಮಸ್ಕಾರ ರಥಸಪ್ತಮಿಯ ದಿವಸ ನಡೀತಿರುವಂಥ ಸೂರ್ಯ ನಮಸ್ಕಾರ. ಇವತ್ತು ಸೂರ್ಯನ ಕಿರಣಗಳು ಭೂಮಿ ಮೇಲೆ ಅತಿ ಪ್ರಭಾವವಾಗಿ ಬೀಳುವಂಥದ್ದು ಮತ್ತು ಅದರಲ್ಲಿ ತುಂಬ ಮನುಷ್ಯರಿಗೆ ಅಥವಾ ಇಡೀ ಜೀವಿಗಳಿಗೆ ಒಂದಷ್ಟು ಪ್ರಯೋಜನಕಾರಿಯಾದಂಥ ಕಿರಣಗಳು ಇವತ್ತು ಉತ್ಪತ್ತಿಯಾಗುವಂಥ ದಿನ ಇವತ್ತು ರಥಸಪ್ತಮಿ ಅಂತ ಹೇಳುವಂಥದ್ದು. ಮತ್ತು ನಾವು ಆ ನಿಟ್ಟಿನಲ್ಲಿ ನಮ್ಮ ಸಮಿತಿಯ ಪ್ರೇರಣೆಯಂತೆ ನಮ್ಮ ಸಮಿತಿ ಮಂಗಳೂರಿನಲ್ಲಿರುವಂಥದ್ದು ಅಥವಾ ತುಮಕೂರಿನ ಸಮಿತಿಯ ಮೂಲ ಸಮಿತಿಯ ಒಂದು ಪ್ರೇರಣೆಯಂತೆ ಇಲ್ಲಿ ನಾವು ಎಲ್ಲ ಭಾಗಗಳಲ್ಲಿ ನಮ್ಮ ಸಮಿತಿ ಮಂಗಳೂರಿನಲ್ಲಿರುವಂಥ 6 ಭಾಗಗಳಲ್ಲಿ ಕೂಡ ಇವತ್ತು ರಥಸಪ್ತಮಿ ಪ್ರಯುಕ್ತ ನಾವು 108 ಸೂರ್ಯ ನಮಸ್ಕಾರಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರಲ್ಲೂ ನಾವೊಂದಷ್ಟು ಇಲ್ಲಿ ಅಖಂಡ ಸೂರ್ಯ ನಮಸ್ಕಾರ ಅಂತ ಹೇಳುವಂಥ ಒಂದು ಯೋಚನೆಯನ್ನು ಈ ದೇವಸ್ಥಾನದ ಪರಿಸರದಲ್ಲಿ ಸದಾಶಿವ ಮಹಾಗಣಪತಿ ಸದಾಶಿವ ದೇವಸ್ಥಾನ ಕೊಯ್ಲ ಈ ಭಾಗದಲ್ಲಿ ನಾವು ಇವತ್ತು ಆಯೋಜನೆ ಮಾಡಿಕೊಂಡಿರುವ ಉದ್ದೇಶ ಅಂತ ಹೇಳಿದರೆ, ನಮ್ಮ ಉಪ್ಪಿನಂಗಡಿ ತಾಲೂಕಿನ 6 ಶಾಖೆಗಳನ್ನು ಜೊತೆ ಸೇರಿಸಿಕೊಂಡು ಇಲ್ಲಿ ಯಥೇಚ್ಛವಾದಂಥ ಒಂದು ಪ್ರಕೃತಿದತ್ತವಾಗಿರುವಂಥ ಈ ದೇವಸ್ಥಾನ ಮತ್ತು ಪಕ್ಕದಲ್ಲಿರುವಂಥ ಒಂದು ಗೋಶಾಲೆ, ಸುಮಾರು 1400 ಊರಿನ ಗಿಡ್ಡರಾಸು ಹಸುಗಳಿರುವಂಥ ಒಂದು ಗೋಶಾಲೆಯ ಪಕ್ಕ ನಾವು ಪ್ರಕೃತಿ ರಮಣೀಯವಾದಂಥ ಈ ಒಂದು ಸ್ಥಳದಲ್ಲಿ 1008 ಸೂರ್ಯ ನಮಸ್ಕಾರ ಮತ್ತು ಎಲ್ಲ ಯೋಗ ಬಂಧುಗಳು 108 ಸೂರ್ಯ ನಮಸ್ಕಾರವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈಗಾಗಲೇ 108 ಸೂರ್ಯ ನಮಸ್ಕಾರ ಮುಗಿದು ನಾವು ಅಖಂಡ ಸೂರ್ಯ ನಮಸ್ಕಾರದತ್ತ ಸಾಗ್ತಾ ಇದ್ದೇವೆ. ಸೊ ಇಲ್ಲಿ ಒಂದಷ್ಟು ಎನರ್ಜಿಗಳು ಮತ್ತು ಇಲ್ಲಿಯ ವಾತಾವರಣ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರಿಗಳನ್ನು ಆಗ್ತಾಯಿದೆ ಮತ್ತು ಖುಷಿಯನ್ನು ಕೊಡುವಂಥದ್ದು ಮತ್ತು ಮಾನಸಿಕ ಹಾಗೂ ಶಾರೀರಿಕವಾದಂಥ ಆರೋಗ್ಯವನ್ನು ಕೊಡುವಂಥ ಒಂದು ಒಳ್ಳೆಯ ವಾತಾವರಣ ಇದಾಗಿರೋದ್ರಿಂದ ನಾವು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹರಿ ಓಂ. ಪ್ರಸಾದಣ್ಣ, ತಾವು ಹಲವಾರು ವರ್ಷಗಳಿಂದ ಈ ಸಮಿತಿಯಲ್ಲಿ ಸೇವಾ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಜೋಡಿಸಿಕೊಂಡಿದ್ದವರು. ಈ ಅಖಂಡ ಸೂರ್ಯ ನಮಸ್ಕಾರವನ್ನು ಎಷ್ಟು ವರ್ಷದಿಂದ ನೀವು, ಅಂದರೆ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ಮತ್ತು ಇದರಿಂದ ನಿಮಗೆ ಏನು ಪ್ರೇರಣೆ ಆಗಿದೆ, ಯಾರು ಪ್ರೇರಣೆ? ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ SPYSS ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಮ್ಮ ಸಂಪೂರ್ಣವಾದ ಒಂದು ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ. ಸಾಧನೆಗೆ ಈ ಸಮಿತಿ ಒಂದು ಪೂರಕವಾಗಿದೆ. ನಾವು ತುಂಬ ಆಳದಿಂದ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಸಮಿತಿ ನಮಗೆ ಯಾವ ಶಿಕ್ಷಣವನ್ನು ಕೊಡ್ತಾ ಇದೆಯೋ ಅದರ ಮೂಲಕ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆತು ನಮ್ಮ ಅಂತರಂಗವನ್ನು ಅರಿತು ಸಂತೋಷದಿಂದ ಬದುಕುವಂತಹ ಕಾಲಘಟ್ಟ ನಾವು ಬಂದಿದ್ದೇವೆ. ಇಂತಹ ಸಂದರ್ಭದಲ್ಲಿ ರಥಸಪ್ತಮಿಯ ಈ ದಿನ ಸೂರ್ಯನ ಪ್ರಕಾರಗಳ ವಿಶೇಷವಾದ ಪ್ರಕಾರಗಳು ಭೂಮಿ ಮೇಲೆ ಬೀಳುವಂತಹ ವಸಂತ ಋತುವಿನ ಈ ಕಾಲದಲ್ಲಿ ನಾವು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡುವುದು ಕಡಿಮೆ ಏನೂ ಅಲ್ಲ ಎಂಬ ಉದ್ದೇಶದಿಂದ 108 ಸರ್ವಯೋಗ ಬಂಧುಗಳು 108 ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಸಾಧಕರು ಸಾಧನೆ ಮಾಡುವವರು 1008 ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಇನ್ನಷ್ಟು ನಮ್ಮ ಶರೀರಕ್ಕೆ ಶಕ್ತಿಯನ್ನು, ಮನಸ್ಸಿಗೆ ಭಕ್ತಿಯನ್ನು ನೀಡುವಂತಹ ಒಂದು ಔದಾರ್ಯತೆ ನಮ್ಮಲ್ಲಿ ಮೂಡಿದೆ. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಮುಂಜಾನೆ 3 ಗಂಟೆಯಿಂದ 1008 ಮುಗಿಯುವವರೆಗೆ ನಾವು ಈ ಕ್ಷೇತ್ರದಲ್ಲಿ ಪುಣ್ಯತಮವಾದ ಪುಣ್ಯಕ್ಷೇತ್ರದಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಸುಮಾರು 5 ವರ್ಷಗಳ ನಂತರ, ಕೊರೋನಾದ ನಂತರ ನಾವು ಈ ಒಂದು ಸೂರ್ಯ ನಮಸ್ಕಾರ 1008 ಸೂರ್ಯ ನಮಸ್ಕಾರಕ್ಕೆ 108ರಿಂದ 1800 ನಮಸ್ಕಾರಕ್ಕೆ
ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಸಾಧನೆಯ ಮೂಲಕ 2 ದಿವಸಗಳ ಉಪವಾಸಗಳಿದ್ದು ಶರೀರದಲ್ಲಿ ಯಾವುದೇ ತ್ಯಾಜ್ಯಗಳು ಬಾರದ ಹಾಗೆ, ಅಷ್ಟು ವಿಶೇಷವಾಗಿ ಮನಸ್ಸು ಮತ್ತು ಶರೀರದಲ್ಲಿ ತ್ಯಾಜ್ಯಗಳು ಬರದ ಹಾಗೆ, ಕಲ್ಮಶಗಳು ಇರದ ಹಾಗೆ ಯೋಚನೆ ಮಾಡುತ್ತಾ ಶಕ್ತಿವಂತರಾಗಿ ಇಂದು ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಇದ್ದೇವೆ. ಇದಕ್ಕೆಲ್ಲ ಆ ಶ್ರೀ ಮಹಾಗಣಪತಿ ಸದಾಶಿವ ಮಹಾಗಣಪತಿ ದೇವರು ಆಯುಷ್ಯ ನಮಗೆಲ್ಲರಿಗೂ ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ಹಾಗೆ ಎಲ್ಲ ಸಕಲ ಯೋಗ ಬಂಧುಗಳನ್ನು ಪೂರ್ಣ ರೀತಿಯಿಂದ ಅನುಗ್ರಹಿಸಬೇಕಾಗಿ ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಹತ್ರ ಒಂದು ಪ್ರಶ್ನೆ. ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಎಲ್ಲರೂ ಬ್ಯುಸಿ ಲೈಫ್, ಅವರವರ ವೃತ್ತಿ ಜೀವನದಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ವಾರದ ಮಧ್ಯೆ ಇವತ್ತು ಬಹುಶಃ ಬರ್ತದೆ. ಹಾಗಾಗಿ ಈ ವಾರದ ಮಧ್ಯೆ ನಾವು ಇಷ್ಟು 108 ಸೂರ್ಯ ನಮಸ್ಕಾರ 2-3 ದಿನ ವ್ರತ ಮಾಡಿಕೊಂಡು ಮಾಡುವಂಥದ್ದು ನಿಮಗೆ ಹೇಗೆ ಅನಿಸ್ತದೆ, ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಇದು ಅಡ್ಡ ಅಂತ ಅನಿಸೋದಿಲ್ವಾ? ಸರಿಯಾದ ಪ್ರಶ್ನೆ. ನಮಗೆ ಅನಾರೋಗ್ಯ ಬಂದಾಗ 2 ದಿವಸ ಆಸ್ಪತ್ರೆ ಸೇರುವ ಬದಲಾಗಿ ಆರೋಗ್ಯ ಇರುವಾಗ ಒಂದು ದಿವಸ ರಜೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಶರೀರದಲ್ಲಿ ಬರತಕ್ಕಂತಹ ಎಲ್ಲ ರೋಗ ರುಜಿನಗಳು ದೂರವಾಗಿ ಸಂಪೂರ್ಣವಾಗಿ ಸಂತೋಷವಾದಂತಹ ಆನಂದಮಯವಾದ ಜೀವನವನ್ನು ಸಾಗಿಸಲಿಕ್ಕೆ ಇದೊಂದು ಸದಾವಕಾಶ. ಇದನ್ನು ಅರಿತವರಿಗೆ ಜೀವನ ಬದುಕು ಸುಂದರವಾಗುತ್ತದೆ ಎಂಬ ಉದ್ದೇಶ ನಮ್ಮ ಉತ್ತರ. ಅಣ್ಣನ ನಿಮಗೊಂದು ಪ್ರಶ್ನೆ. ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಯೋಗ ಬಂಧುಗಳು ಆಗಿರ್ಬೋದು ಅಥವಾ ಯೋಗದಲ್ಲಿ ಆಸಕ್ತಿ ಇದ್ದವರು ಅಥವಾ ಸಾಧಕರು ಇದನ್ನು ಮಾಡ್ತಾರೆ. ಸಮಾಜದ ಎಲ್ಲ ಬಾಂಧವರು ಇದನ್ನು ಮಾಡುವಂಥ ಅನಿವಾರ್ಯತೆ ಇದೆಯಾ? ಆಸಕ್ತಿ ಇದ್ದವರು ಅಥವಾ ಸಾಧಕರು ಇದನ್ನು ಮಾಡ್ತಾರೆ. ಸಮಾಜದ ಎಲ್ಲ ಬಾಂಧವರು ಇದನ್ನು ಮಾಡುವಂಥ ಅನಿವಾರ್ಯತೆ ಇದೆಯಾ? ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನೋಡಿದರೆ, ಈಗಿನ ಆಹಾರ ಪದ್ಧತಿಗಳನ್ನು ನೋಡಿಕೊಂಡಾಗ, ಈಗಿನ ಜೀವನ ಶೈಲಿಯನ್ನು ನೋಡಿದರೆ ಖಂಡಿತವಾಗಿಯೂ ಮುಂದೊಂದು ದಿನ ಸಮಾಜದ ಎಲ್ಲರೂ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದೇ ಬರ್ತದೆ. 1008 ಸಾಧಕರು ಮಾಡಿದರೆ ಆದರೆ ಈ ದಿನ 108 ಅಂತೂ ಸಾರ್ವಜನಿಕ ಬಂಧುಗಳು ಕೂಡ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಖಂಡಿತವಾಗಿ ಮುಂದೊಂದು ದಿನ ಬಂದೇ ಬರ್ತದೆ. ಈ ಸೂರ್ಯ ನಮಸ್ಕಾರದಿಂದ ಒಂದಷ್ಟು ಮನಸ್ಸು ಮತ್ತು ಶರೀರವನ್ನು ಚೈತನ್ಯಗೊಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಸಾರ್ವಜನಿಕ ಬಂಧುಗಳು ಎಲ್ಲರೂ ಸೇರಿ ಮಾಡುವಂಥದ್ದು ಅತಿ ಅಗತ್ಯವಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಹರಿ ಹರಿ